ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೆ ಸಾಲು ಸಾಲು ರಜೆಗಳಿವೆ. ಹೀಗಾಗಿ ಸಾಕಷ್ಟು ಜನರು ಹಬ್ಬಗಳಿಗೆ ಊರುಗಳಿಗೆ ಹೋಗಲು ಮುಂದಾಗ್ತಿದ್ದಾರೆ. ಇದನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡಿರತಕ್ಕಂತಹ ಖಾಸಗಿ ಬಸ್ಗಳ ಮಾಲೀಕರು ಬಸ್ ಟಿಕೆಟ್ ದರವನ್ನ 1% ಅಷ್ಟು ಏರಿಕೆಯನ್ನ ಮಾಡಿದ್ದಾರೆ. ಹೌದು, ಸರ್ಕಾರಿ ರಜೆಗಳು ಬಂದ್ರೆ ಸಾಕು ಖಾಸಗಿ ಬಸ್ಗಳು ಮನ ಬಂದಂತೆ ಟಿಕೆಟ್ ದರವನ್ನ ಏರಿಕೆ ಮಾಡಿ ಪ್ರಯಾಣಿಕರಿಂದ ವಸೂಲಿ ಮಾಡೋದು ಹಿಂದಿನಿಂದಲೂ ಕೂಡ ಚಾಳಿಯಾಗಿ ಹೋಗಿದೆ. ಈ ಬಾರಿಯೂ ಕೂಡ ಯುಗಾದಿಯ ಹಬ್ಬಕ್ಕೂ ಕೂಡ ಅದನ್ನೇ ಮುಂದುವರಿಸಿದ್ದು. ಪ್ರಯಾಣ ದರವನ್ನ ನೋಡಿ ಪ್ರಯಾಣಿಕರು ಸುಸ್ತಾಗಿ ಹೋಗಿದ್ದಾರೆ. ಹಾಗಾದ್ರೆ ಎಲ್ಲೆಲ್ಲಿಗೆ ಎಷ್ಟು ಬೆಲೆ ಏರಿಕೆ ಆಗಿದೆ ಅಂತ ನೋಡೋದಾದ್ರೆ ಬೆಂಗಳೂರು ಟು ದಾವಣಗೆರೆಗೆ ಈ ಹಿಂದೆ 450 ರೂಪಾಯಿಂದ 1300 ರೂಪಾಯಿವರೆಗೂ ಕೂಡ ಇತ್ತು. ಇದೀಗ ಹಬ್ಬಕ್ಕಂತ 750 ರೂಪಾಯಿಂದ 5500 ರೂಪಾಯಿವರೆಗೂ ಕೂಡ ಏರಿಕೆ ಮಾಡಿದ್ದಾರೆ. ಇನ್ನು ಬೆಂಗಳೂರು ಟು ಧಾರವಾಡಕ್ಕೆ ಈ ಹಿಂದೆ 600 ರೂಪಾಯಿಂದ 1100 ರೂಪಾಯಿವರೆಗೂ ಕೂಡ ಇತ್ತು. ಇದೀಗ ಹಬ್ಬಕ್ಕಂತಲೇ 1060 ರೂಪಾಯಿಂದ 5500ವರೆಗೂ ಕೂಡ ಏರಿಕೆಯನ್ನು ಮಾಡಿದ್ದಾರೆ. ಇನ್ನು ಬೆಂಗಳೂರು ಟು ಮಂಗಳೂರಿಗೆ 650 ರೂಪಾಯಿಂದ 1300 ರೂಪಾಯಿವರೆಗೂ ಕೂಡ ಟಿಕೆಟ್ ದರ ಇತ್ತು. ಇದೀಗ 1200 ರೂಪಾಯಿಂದ 4500 ರೂಪಾಯಿವರೆಗೂ ಕೂಡ ಏರಿಕೆಯನ್ನು ಮಾಡಲಾಗಿದೆ. ಇನ್ನು ಬೆಂಗಳೂರು ಟು ಹುಬ್ಬಳ್ಳಿಗೆ ಈ ಹಿಂದೆ 475 ರೂಪಾಯಿಂದ 1100 ರೂಪಾಯಿ ಇತ್ತು. ಇದೀಗ 1200 ರೂಪಾಯಿಂದ 4200 ರೂಪಾಯಿವರೆಗೂ ಕೂಡ ಏರಿಕೆ ಮಾಡಲಾಗಿದೆ. ಇನ್ನು ಬೆಂಗಳೂರು ಟು ಬೆಳಗಾವಿಗೆ ಈ ಹಿಂದೆ 389 ರೂಪಾಯಿಂದ 1200 ರೂಪಾಯಿ ಇತ್ತು. ಇದೀಗ 1129 ರೂಪಾಯಿಂದ 5500 ರೂಪಾಯಿವರೆಗೂ ಕೂಡ ಟಿಕೆಟ್ ದರವನ್ನು ಏರಿಕೆ ಮಾಡಲಾಗಿದೆ. ಇನ್ನು ಬೆಂಗಳೂರು ಟು ಕಲಬುರಗಿಗೆ ಈ ಹಿಂದೆ 750 ರೂಪಾಯಿಂದ 1000 ರೂಪಾಯಿವರೆಗೂ ಕೂಡ ಇತ್ತು. ಇದೀಗ 1200 ರೂಪಾಯಿಂದ 2200 ಕೂಡ ಈಗಾಗಲೇ ಬೆಲೆಯನ್ನು ಏರಿಕೆ ಮಾಡಲಾಗಿದೆ. ಇನ್ನು ಬೆಂಗಳೂರು ಟು ಶಿವಮೊಗ್ಗಕ್ಕೆ 500 ರೂಪಾಯಿಂದ 900 ರೂಪಾಯಿಗೂ ಕೂಡ ಟಿಕೆಟ್ ದರವನ್ನು ಇತ್ತು. ಇದೀಗ 1199 ರೂಪಾಯಿಂದ 1800ವರೆಗೂ ಕೂಡ ಬೆಲೆಯನ್ನು ಏರಿಕೆ ಮಾಡಲಾಗಿದೆ. ಇನ್ನು ಬೆಲೆ ಇಷ್ಟೊಂದು ಜಾಸ್ತಿ ಆದರೂ ಕೂಡ ಆರ್ಟಿಒ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ಹೀಗಾಗಿ ಜನಸಾಮಾನ್ಯರು ಊರುಗಳಿಗೆ ಹೋಗಲು ಪರದಾಡುವಂತಾಗಿದೆ.